ನಮಸ್ಕಾರ ಪ್ರಿಯ ವೀಕ್ಷಕರೇ. ಜಂಟಿ ಅಧಿವೇಶನದ ಇಂದಿನ ಕಲಾಪ ಹಲವು ಜಿಜ್ಞಾಸೆಗಳಿಗೆ ಮತ್ತು ಹಲವು ರೀತಿಯ ಕರಾಳತೆಗೆ ಸಾಕ್ಷಿಯಾಗಿದೆ. ಅಂದರೆ ಇವತ್ತಿನ ವಿದ್ಯಮಾನದಲ್ಲಿ ರಾಜ್ಯಪಾಲರು ಕೇವಲ 4 ಸಾಲುಗಳ ಭಾಷಣವನ್ನು ಓದಿ ನಿರ್ಗಮಿಸಿದ್ದು ಇದು ಸರಿಯೇ? ಹಾಗಾದರೆ ಸರ್ಕಾರ ಸಿದ್ಧಪಡಿಸಿದ 28 ಪುಟಗಳ ರಾಜ್ಯಪಾಲರ ಭಾಷಣವನ್ನು ಅವರು ಏಕೆ ಓದಲಿಲ್ಲ? ಮತ್ತು ಕಾನೂನಿನ ದೃಷ್ಟಿಯಿಂದ, ಸಂಸದೀಯ ಇತಿಹಾಸದ ದೃಷ್ಟಿಯಿಂದ ಏನೆಲ್ಲ ಪ್ರಾವಿಷನ್ ಇದೆ? ಇವೆಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರ ಮತ್ತು ಲೋಕಭವನದ ನಡುವಿನ ಸಂಘರ್ಷಕ್ಕೆ ಅಖಾಡ ಸಜ್ಜಾಗಿದ್ದು, ಬರುವ ದಿನಗಳಲ್ಲಿ ಈ ಸರ್ಕಾರಕ್ಕೆ ಆಪತ್ತಿದೆ, ಗಂಡಾಂತರ ಇದೆ ಅನ್ನೋದನ್ನ ರಾಜ್ಯಪಾಲರು ಈ ಅಧಿವೇಶನದ ಮೂಲಕ ಸುಳಿವು ಕೊಟ್ಟಿದ್ದಾರಾ? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೇ, ರಾಜ್ಯಪಾಲರು ಬರ್ತಾರೋ ಇಲ್ವೋ ಮತ್ತು ಈ ಅಧಿವೇಶನವನ್ನು ಉದ್ದೇಶಿಸಿ, ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡ್ತಾರೋ ಇಲ್ವೋ ಎನ್ನುವ ಗೊಂದಲಕ್ಕೆ ರಾಜ್ಯಪಾಲರು ಇವತ್ತು ಆಗಮಿಸುವುದರ ಮೂಲಕ ತೆರೆ ಬಿತ್ತು. ರಾಜ್ಯಪಾಲರು ಆಗಮಿಸ್ತಾ ಇದ್ದ ಹಾಗೆ ವಿಧಾನಸೌಧದ ದ್ವಾರದ ಬಳಿ CM ಹಾಗೆ ಉಭಯ ಸದನಗಳ ಸಭಾಧ್ಯಕ್ಷರು ಹಾಜರಿದ್ದು ಅವರಿಗೆ ಸ್ವಾಗತವನ್ನು ಕೋರಿದರು ಮತ್ತು ಸಕಲ ಸರ್ಕಾರಿ ಮರ್ಯಾದೆಯ ಜೊತೆ ಅಧಿವೇಶನದ ಒಳಗೆ ಕರ್ಕೊಂಡು ಹೋದರು. ಮತ್ತು ಈ ಸದನದ ಸಂಭ್ರಮ ಕೊನೆಯಾಗೋದಕ್ಕೆ ಹೆಚ್ಚು ಟೈಮ್ ಬೇಕಿರಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಒಂದು ಆಶ್ಚರ್ಯಕರವಾದಂತಹ ಶಾಕ್ ಸರ್ಕಾರಕ್ಕೆ ಕೊಟ್ಟರು. ಅವರು ಓದಿದ್ದು ಕೇವಲ 4 ಸಾಲು. ಈ ಸರ್ಕಾರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ತನ್ನ ಸಾಧನೆಯನ್ನು ದ್ವಿಗುಣಗೊಳಿಸುತ್ತೆ. ಇಷ್ಟೇ ರಾಜ್ಯಪಾಲರು ಓದಿದ್ದು. ಹಾಗಾದರೆ ಸರ್ಕಾರ ಸಿದ್ಧಪಡಿಸಿದ 28 ಪುಟದ ಭಾಷಣ ಏನಾಯಿತು? ಸರ್ಕಾರ ಸಿದ್ಧಪಡಿಸಿ ಸಚಿವ ಸಂಪುಟದಿಂದ ಅನುಮೋದನೆಯನ್ನು ಪಡೆದು ಕಳಿಸಿಕೊಟ್ಟಂತಹ ಭಾಷಣದ ಗತಿ ಏನು? ಇದು ಇಲ್ಲಿಯ ಜಿಜ್ಞಾಸೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೀಗ ನಿಜವಾದ ರಾಜ್ಯಪಾಲರ ಭಾಷಣ ಯಾವುದು? ಅಂದರೆ ಇಡೀ ಇವತ್ತಿನ ಪ್ರೊಸೀಜರ್ ನೋಡಿದರೆ, ಇವತ್ತಿನ ಪ್ರೊಸೀಡಿಂಗ್ಸ್ ನೋಡಿದರೆ, ಕಲಾಪಗಳನ್ನು ನೋಡಿದರೆ ತುಂಬ ತಪ್ಪುಗಳಿರೋದು ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಈ ಹಿಂದಿನ ಉದಾಹರಣೆಗಳನ್ನು ನಾವು ಗಮನಿಸಿದಾಗ, ಈ ಹಿಂದೆ ಖುರ್ಷಿದ್ ಆಲಂ ಖಾನ್ ಅವರು ತಮಗೆ ವಾಟಾಳ್ ನಾಗರಾಜ್ ಅವರು ಅಡ್ಡಿಪಡಿಸಿದಂತಹ ಸಂದರ್ಭದಲ್ಲಿ ಡೀಮ್ಡ್ ರೆಡ್, ಅಂದರೆ ಈ ಭಾಷಣವನ್ನು ಸದನದಲ್ಲಿ ಮಂಡಿಸ್ತಾ ಇದ್ದೇನೆ ಅಂತ ಹೇಳಿ ತನ್ನ ಮಾತನ್ನು ಅರ್ಧಕ್ಕೆ ಮೊಟಕು ಮಾಡಿ ನಡೆದಿತ್ತು. ಈ ಹಿಂದೆ BJPಯವರು ಅಡ್ಡಿಪಡಿಸಿದಂತಹ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ರವರು ಆಗ ಭಾಷಣವನ್ನು ಮೊಟಕು ಮಾಡಿ ಟೇಬಲ್ಡ್ ಅಂತ ಹೇಳಿ ನಡೆದಿತ್ತು. ಆದರೆ ಇಲ್ಲಿ ರಾಜ್ಯಪಾಲರು ಮೊದಲು ಒಂದು ಸರಿ ಈ ಸದನವನ್ನು ಉದ್ದೇಶಿಸಿ ಮಾತನಾಡೋಕ್ಕೆ ಸಂತೋಷ ಆಗುತ್ತೆ, ನನ್ನ ಸರ್ಕಾರ ದ್ವಿಗುಣ ಮಾಡುತ್ತೆ ಅಭಿವೃದ್ಧಿಯನ್ನು, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಂತ ಹೇಳಿ ಹೋಗ್ತಾರೆ. ಅಲ್ಲಿ ಡೀಮ್ಡ್ ರೆಡ್ ಅಂತ ಹೇಳಲ್ಲ, ಟೇಬಲ್ಡ್ ಅಂತ ಹೇಳ. ಅಂದರೆ ಈ ಭಾಷಣವನ್ನು ಮಂಡಿಸಿದ್ದೇನೆ ಅಂದರೆ ಪೂರ್ತಿ ಭಾಷಣ ಮಂಡಿಸಿದ ಹಾಗೆ. ಅವರು ಓದಿದ್ದು 4 ಸಾಲು. 4 ಸಾಲಿನ ಭಾಷಣವನ್ನು ಓದಿ ಮುಗಿಸ್ತಾರೆ. ಹಾಗಾದರೆ 28 ಪುಟಗಳ ಸಂಪುಟದಿಂದ ಅಂಗೀಕಾರವಾದಂತಹ ಈ ಭಾಷಣದ ಕತೆ ಏನು? ಯಾವುದು ನಿಜವಾದ ಭಾಷಣ? ಇದು ಮುಖ್ಯವಾದಂತಹ ಪ್ರಶ್ನೆ. ಇದಕ್ಕೆ ಬಹುಶಃ ವಿಧಾನಸಭೆಯ ಸಭಾಧ್ಯಕ್ಷರು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿ ಬರುತ್ತೇನೋ. ಯಾಕೆಂದರೆ ರಾಜ್ಯಪಾಲರ ಭಾಷಣಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗಿದೆ, ವಂದನಾ ನಿರ್ಣಯ ಮಂಡಿಸಬೇಕಾಗಿದೆ. ಯಾವ ಭಾಷಣಕ್ಕೆ ವಂದನಾ ನಿರ್ಣಯ? ರಾಜ್ಯಪಾಲರು ಏನೂ ಹೇಳಿಲ್ಲ. ವಿಧಿ 176 ಸೆಕ್ಷನ್ ಪ್ರಕಾರ ರಾಜ್ಯಪಾಲರ ಭಾಷಣ ಮಂಡಿಸುವ ವೇಳೆ ಹೆಚ್ಚು ಡಿಸ್ಕ್ರಿಪ್ಷನ್ ಇಲ್ಲ, ವಿವೇಚನಾಯುತ ಅಧಿಕಾರ ಇಲ್ಲ. ಸಚಿವ ಸಂಪುಟ ಸಿದ್ಧಪಡಿಸಿದ ಭಾಷಣವನ್ನು ಅಧಿವೇಶನದಲ್ಲಿ ಮಂಡಿಸಬೇಕಾಗುತ್ತೆ. ಆಯ್ತು, ಆರಂಭದ ಒಂದಷ್ಟು ಪ್ಯಾರಾಗಳು, 11 ಪ್ಯಾರಾಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸಮರವನ್ನೇ ಸಾರಿದೆ. ನರೇಗಾ ವಿಚಾರದಲ್ಲಿ ಕೇಂದ್ರದ ನಿಲುವು ಸರಿಯಿಲ್ಲ ಅಂತ ಹೇಳಿ ಕೆಲವು ಅಂಕಿ ಅಂಶಗಳನ್ನು ಕೊಟ್ಟು ಆ ಯೋಜನೆಯನ್ನು ಕೈ ಬಿಡಬಾರ್ದಾಗಿತ್ತು, ಜೀರಾಮ್ಜಿ ಯೋಜನೆಯನ್ನು ತರಬಾರ್ದಿತ್ತು ಅನ್ನೋದನ್ನ ಅಂಕಿ ಅಂಶ ಸಹಿತ ಕೇಂದ್ರದ ಆ ಯೋಜನೆಯ ವಿರುದ್ಧ ಆ ಭಾಷಣದಲ್ಲಿ ವಿವರವಾಗಿ ರಾಜ್ಯ ಸರ್ಕಾರ ಬರೆದಿದೆ. ಆಯಿತು, ರಾಜ್ಯಪಾಲರಿಗೆ ಅದನ್ನು ಓದೋದಕ್ಕೆ ಇಷ್ಟ ಇಲ್ಲ, ಅದು ಸರಿ ಇಲ್ಲ ಅಂತ ಅವರ ಅಭಿಪ್ರಾಯ ಇದೆ. ಸರಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದಿನ ಮೊದಲೇ ಅವರು ಸರ್ಕಾರಕ್ಕೆ ಕಮ್ಯುನಿಕೇಶನ್ ಕಳಿಸಿದ್ರು. ಸರಿ, ಆದರೆ ರಾಜ್ಯಪಾಲರ ಭಾಷಣ ರಾಜ್ಯಪಾಲರು ಹೇಳಿದಂತೆ ಸಿದ್ಧಪಡಿಸುವ ಭಾಷಣ ಅಲ್ಲ.
ಮತ್ತೆ ಅದನ್ನ ಓದೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಸ್ಕಿಪ್ ಮಾಡಿ ಬೇರೆದನ್ನು ಓದೋದಕ್ಕೆ ಅವಕಾಶ ಆಯಿತು. ಅದನ್ನ ಬಿಟ್ಟು ಆ ಅಧಿಕಾರ ರಾಜ್ಯಪಾಲರಿಗಿದೆ. ಅಂದ್ರೆ ಯಾವುದು ಅವರಿಗೆ ಇಷ್ಟಪಡಲ್ವೋ ಅದನ್ನ ಬಿಟ್ಟು ಬೇರೆ ಭಾಷಣವನ್ನು ಓದೋದಕ್ಕೆ ಕಾಯ್ದೆಯಲ್ಲಿ ಅವ್ರಿಗೆ ಅವಕಾಶ ಇದೆ. ಅದನ್ನ ಓದ್ಬೋದಿತ್ತು, ಆದರೆ ಅವರು ಅದನ್ನ ಮಾಡಿಲ್ಲ. 4 ಸಾಲಿನ ಅವರು ಆ ಒಂದು ಭಾಷಣವನ್ನು ಮಂಡಿಸಿ ಅವ್ರ ಪಾಡಿಗೆ ಅವರು ಹೊರಟೋಗ್ತಾರೆ. ಇದು ಅತ್ಯಂತ ಆಶ್ಚರ್ಯಕರವಾದಂತಹ ವಿದ್ಯಮಾನ. ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ, ಇದು ಕೇವಲ ಭಾಷಣ, ರಾಜ್ಯಪಾಲರು ಬಂದರು ಹೋದ್ರು ಅಷ್ಟಕ್ಕೆ ಸೀಮಿತ ಆಗಲ್ಲ. ಇದು ಬರುವ ದಿನಗಳಲ್ಲಿ ರಾಜಭವನ ಮತ್ತು ವಿಧಾನಸೌಧದ ನಡುವಿನ, ಲೋಕಭವನ ಮತ್ತು ವಿಧಾನಸೌಧದ ನಡುವಿನ ಸಂಘರ್ಷಕ್ಕೆ, ಜಟಾಪಟಿಗೆ ಇದೀಗ ಒಂದು ರೀತಿಯಲ್ಲಿ ವೇದಿಕೆಯನ್ನು ಸಜ್ಜುಗೊಳಿಸಿರೋದು ಬಹುತೇಕ ನಿಶ್ಚಿತವಾಗಿದೆ. ಬರುವ ದಿನಗಳಲ್ಲಿ ರಾಜ್ಯಪಾಲರು ಈ ಸರ್ಕಾರವನ್ನು ಅಗತ್ಯ ಸಂದರ್ಭದಲ್ಲಿ ಡೀಟೇಲ್ಸ್ ಸಿಕ್ಕಿದ್ರೆ, ದಾಖಲೆಗಳ ವಿಚಾರದಲ್ಲಿರ್ಬೋದು ಅಥವಾ ಆಜ್ಞೆಗಳ ವಿಚಾರದಲ್ಲಿರ್ಬೋದು ಅಥವಾ ವಿದ್ಯಮಾನಗಳ ವಿಚಾರದಲ್ಲಿರ್ಬೋದು, ಬಿಕ್ಕಟ್ಟಿಗೆ ಸಿಲುಕಿಸಲು ಹಿಂದೆ ಮುಂದೆ ನೋಡೋದಿಲ್ಲ. ಇದು ಖಂಡಿತ, ಇದು ಸುಳಿವೋ, ಇದು ಖಂಡಿತ. ಜೊತೆಗೆ ಈಗ ಜೀರಾಮ್ಜಿ ವಿಚಾರದಲ್ಲಾಗ್ಲಿ ಅಥವಾ ನರೇಗಾ ವಿಚಾರದಲ್ಲಾಗ್ಲಿ ರಾಜ್ಯ ಸರ್ಕಾರ ಯಾಕೆ ಸೇರಿಸಬಾರ್ದು? ರಾಜ್ಯ ಸರ್ಕಾರ ಯಾಕೆ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಬಾರ್ದು? 40% ಹಣ ರಾಜ್ಯಗಳು ಬರೆಸ್ಕೊಡ್ಬೇಕು ಅಂತ ಕೇಂದ್ರ ತೀರ್ಮಾನ ಮಾಡಬೇಕಾದ್ರೆ ರಾಜ್ಯಗಳನ್ನ ಕನ್ಸಲ್ಟ್ ಮಾಡಿದೆಯಾ? ಇಲ್ಲ. ಮತ್ತು ಇಷ್ಟು ರಾಜ್ಯಗಳ ಆರ್ಥಿಕ ಬೊಕ್ಕಸದ ಮೇಲೆ ಆರ್ಥಿಕವಾಗಿ ಒಂದು ರೀತಿಯಲ್ಲಿ ಪ್ರೆಷರನ್ನು ಹಾಕಿಸುವಂತಹ ಯೋಜನೆ ಜಾರಿಗೆ ತರಬೇಕಾದ್ರೆ ನೀವು ರಾಜ್ಯಗಳ ಜೊತೆ ಚರ್ಚೆ ಮಾಡಿದ್ರಾ? ಇಲ್ಲ. ಮತ್ತು ಅದನ್ನು ನಾವು ನಮ್ಮ ಭಾಷಣದಲ್ಲಿ ಮೆನ್ಷನ್ ಮಾಡಿ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತೀನಿ ಅಂತ ಸರ್ಕಾರ ಹೇಳೋದಾದರೆ ತಪ್ಪೇನಿದೆ? ತಪ್ಪಿಲ್ಲ ಅದರಲ್ಲಿ. ಆಯಿತು, ರಾಜ್ಯಪಾಲರಿಗೆ ಅದು ಇಷ್ಟ ಇಲ್ಲ ಅನ್ನೋದಿದ್ರೆ ಅದು ಬಿಟ್ಟು ಬೇರೆದು ಓದ್ಬೋದಿತ್ತು. ಹೀಗಾಗಿ ಇವತ್ತಿನ ವಿದ್ಯಮಾನದ ಸಾರಾಂಶ ಏನು ಅಂದರೆ, ರಾಜ್ಯಪಾಲರು ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದ್ದಾರೆ. ಬರುವ ದಿನಗಳಲ್ಲಿ ಇದು ಎಚ್ಚರಿಕೆಯ ಗಂಟೆ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.